ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಶ್ರೀಮಂತರಿಗೆ ಭಾರತ ಸೂಕ್ತ ಅಲ್ವಾ ಎಂಬುವಂತಹ ಶೀರ್ಷಿಕೆಯ ಅಡಿ ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಪ್ರಾಜ್ಞರು, ಪ್ರಜ್ಞಾವಂತರು, ಜ್ಞಾನಿಗಳು, ವಿಚಾರವಾದಿಗಳು, ವಿಮರ್ಶಕರು ಈ ಒಂದು ವಿಷಯವನ್ನು ವಿಮರ್ಶಿಸಿ ನಿಮ್ಮದೇ ಆದಂತಹ ಅಭಿಪ್ರಾಯಗಳಿದ್ದಿದ್ದೇ ಆದಲ್ಲಿ ಖಂಡಿತವಾಗಿಯೂ ಕಾಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಇಷ್ಟ ಆಗಿದ್ದೇ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಒಳ್ಳೆಯ ವಿಷಯಗಳು ಅಂತ ನಿಮಗೆ ಅನಿಸಿದ್ದೇ ಆದಲ್ಲಿ ಶೇರ್ ಮಾಡೋದರ ಮುಖಾಂತರ ಇದು ಎಲ್ಲರಿಗೂ ತಲುಪಲಿ. ಶ್ರೀಮಂತರು ಅಂದರೆ ಯಾರು? ಸರ್ಕಾರಕ್ಕೆ ಟ್ಯಾಕ್ಸ್ಗಳನ್ನು, ತೆರಿಗೆಗಳನ್ನು ನೇರವಾಗಿ ಕೊಡ್ತಾ ಇರ್ತಕ್ಕಂಥವ್ರು ಅಂತ ಹೇಳಿ ಸರಳ ವ್ಯಾಖ್ಯಾನದೊಂದಿಗೆ ನಾನು ಆರಂಭಿಸಲಿಕ್ಕೆ ಬಯಸ್ತೇನೆ. ನಮ್ಮಲ್ಲಿ ನೇರ ತೆರಿಗೆ ಮತ್ತು ಪರೋಕ್ಷ ತೆರಿಗೆ, ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆ ಅನ್ನೋದು ಉಂಟು. ಆದಾಯದ ಮುಖಾಂತರ ಇಷ್ಟು ಸ್ಲ್ಯಾಬ್ಗೆ, ಇಷ್ಟು ಇನ್ಕಮ್ಗೆ ಇಷ್ಟು ಟ್ಯಾಕ್ಸ್ ಕಟ್ಟಬೇಕು, ನೇರವಾಗಿ ಸಂಬಳದಿಂದನೇ ಕಡಿತ ಆಗಿಬಿಡ್ತಕ್ಕಂಥದ್ದು ಅಥವಾ ಅದಕ್ಕೆ ಇನ್ಕಮ್ ಟ್ಯಾಕ್ಸನ್ನು ಕಟ್ತಕ್ಕಂಥದ್ದನ್ನು ನಾವು ನೇರ ತೆರಿಗೆಗಳು ಅಂತ ಕರಿತೇವೆ. ಇನ್ನು ಇಂಡೈರೆಕ್ಟಾಗಿ, ಅಪ್ರತ್ಯಕ್ಷಿಕವಾಗಿ, ಪರೋಕ್ಷವಾಗಿ ನಾವು ಖರೀದಿ ಮಾಡುವಂತಹ, ಸೇವೆಗಳನ್ನು ಪಡೆಯುವಂತಹ ವಸ್ತುಗಳ ಮೇಲೆ ಕಟ್ತಕ್ಕಂತಹ ತೆರಿಗೆಗಳಾಗಿದೆ. ಇದನ್ನು ಭಾರತದ ಪ್ರತಿಯೊಬ್ಬರುಗಳು ಈ ಒಂದು ತೆರಿಗೆಗಳನ್ನು ಕಟ್ಟಿಯೇ ಕಟ್ಟುತ್ತಾರೆ. ಅಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಭಾರತ ಒಂದು ಸುಸ್ಥಿತಿಯಲ್ಲಿ ಇರಬೇಕಾದರೆ, ಇಷ್ಟರ ಮಟ್ಟಿಗೆ ಬೆಳೆಯಬೇಕಾದರೆ ಪ್ರಜೆಗಳು ಕೊಡುತ್ತಿರುವಂತಹ ತೆರಿಗೆಯ ಹಣವೇ ಇದಕ್ಕೆ ಕಾರಣ ಅಂತ ಹೇಳಿದರೆ ತಪ್ಪಾಗಲಾರದು. ಅಂದರೆ ಒಬ್ಬ ಪ್ರಧಾನಮಂತ್ರಿ, ಒಬ್ಬ ರಾಷ್ಟ್ರಪತಿಯಿಂದ ಹಿಡಿದು ಒಂದು ಗ್ರಾಮ ಪಂಚಾಯಿತಿಯ ಸದಸ್ಯನವರೆಗೂ ರಾಜಕೀಯ ವ್ಯವಸ್ಥೆಗಳು ಮತ್ತು ಸರ್ಕಾರದ ಇಲಾಖೆಗಳು ಆ ಎಲ್ಲ ಅಧಿಕಾರಿಗಳಿಗೆ ಸಂಬಳಗಳನ್ನು ಕೊಡ್ತಾ ಇರ್ತಕ್ಕಂತಹ ವ್ಯಕ್ತಿಗಳು ಯಾರಪ್ಪ ಅಂದರೆ ಪ್ರಜೆಗಳು. ಈ ಪ್ರಜೆಗಳ ಹಣದಿಂದ, ದುಡ್ಡಿನಿಂದ, ತೆರಿಗೆಯ ಹಣದಿಂದಲೇ ಈ ಒಂದು ಸರ್ಕಾರ ಆಗಲಿ, ಈ ಒಂದು ನ್ಯಾಯಾಂಗಗಳಾಗಲಿ, ಈ ಒಂದು ಕಾರ್ಯಾಂಗಗಳಾಗಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದೆ, ಇಲ್ಲಿ ಪ್ರಜೆಯೇ ಪ್ರಭುವಾಗಿದ್ದಾನೆ. ಸೊ ಇಂತಹ ಪ್ರಜೆಗಳ ರಕ್ಷಣೆಗಾಗಿ, ಅವರುಗಳ ಸೇವೆ ಮಾಡಲಿಕ್ಕಾಗಿಯೇ ಈ ಒಂದು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಎಲ್ಲವೂ ಇರುವಂಥದ್ದು. ಯಾವಾಗ ಈ ಮೂರು ಅಂಗಗಳು ಸರಿಯಾಗಿ ಕಾರ್ಯವನ್ನು ನಿರ್ವಹಿಸದೇ ಇದ್ದಾಗ ಪತ್ರಿಕೋದ್ಯಮವು ಇದನ್ನು ಪಾರದರ್ಶಕವಾಗಿ ಪ್ರತಿಯೊಬ್ಬರ ಗಮನಕ್ಕೆ ಬರುವಂತೆ ಕೊಡಬೇಕು. ಆದರೆ ಇವತ್ತು ಅವರಾಗಲಿ ಕೊಡ್ತಾ ಇದ್ದಾರಾ? ಹೇಳುವಂತಹ ವಿಚಾರಗಳನ್ನು ಹೇಳ್ತಾ ಇದ್ದಾರಾ? ನಾಗರಿಕರನ್ನು ಜ್ಞಾನದ ಕಡೆಗೆ, ಸುಶಿಕ್ಷಿತರ ಕಡೆಗೆ ಶಿಕ್ಷಣವನ್ನು ಕೊಡುವಂತಹ ನಿಟ್ಟಿನಲ್ಲಿ ಇದೆಯಾ? ಅಥವಾ ಕೇವಲ ಬೇಡದ, ಸಲ್ಲದ ಯಾವುದೋ ಒಂದು ಮರ್ಡರ್ ಕೇಸನ್ನು ಗ್ಲೋರಿಫೈ ಮಾಡ್ತಕ್ಕಂಥದ್ದು, ಹನಿ ಟ್ರ್ಯಾಪ್ಗಳನ್ನು ಗ್ಲೋರಿಫೈ ಮಾಡ್ತಕ್ಕಂಥದ್ದು ವಿಪರೀತವಾಗಿದೆ. ಸುಮ್ಮನೆ ಸುಮ್ಮನೆ ಒಂದು ವಿಡಿಯೋಗಳನ್ನ ಮಾಡ್ಕೊಳ್ಳೋದು, ಅವ್ರನ್ನೇನೋ ಹರಾಸ್ ಮಾಡೋದು, ಥ್ರೆಟ್ ಮಾಡೋದು ಮತ್ತು ಮುತ್ತಿಗೆಗಳನ್ನು ಹಾಕ್ತಕ್ಕಂಥದ್ದು, ಈ ರೀತಿಯಾಗಿ ನಡೀತಾ ಇರೋದನ್ನೇ ಗ್ಲೋರಿಫೈ ಮಾಡ್ತಾ ಇದ್ದಾರೆ. ಒಂದು ಪರ್ಸ್ನಲ್ ಆಗಿ, ವೈಯಕ್ತಿಕವಾಗಿ ಯಾರೋ ಮನೇನ ಬಿಟ್ಟು ಹೊಡೋಗಿದ್ರೆ ಅದನ್ನೇನೋ ಗ್ಲೋರಿಫೈ ಮಾಡಿ, ಅದನ್ನಿನ್ನೇನೋ ಸರಿ ಮಾಡುವಂಥ ಈ ರೀತಿಯಾದಂತಹ ಕ್ಷುಲ್ಲಕ ವಿಚಾರಗಳ ಬಗ್ಗೆ ಗ್ಲೋರಿಫೈ ಆಗ್ತಾ ಇದೆಯಾ ಹೊರತು ಜನಗಳನ್ನು ಸುಶಿಕ್ಷಿತರನ್ನಾಗಿಸುವಲ್ಲಿ, ಎಜುಕೇಟ್ ಮಾಡುವಲ್ಲಿ ಬೇಕಾದಂತಹ ರಾಜಕೀಯ, ಸಾಮಾಜಿಕ, ಆರ್ಥಿಕ, ವೈಜ್ಞಾನಿಕ ಈ ರೀತಿಯಾದಂತಹ ವಿಚಾರಗಳನ್ನು ಕೊಡುವುದು ಕಡಿಮೆ ಆಗ್ತಾ ಇದೆ. ಇನ್ನು ಇಂತಹ ಒಂದು ವ್ಯವಸ್ಥೆಯಲ್ಲಿಯೂ ಕೂಡ ಕಷ್ಟಪಟ್ಟು ಕೌಶಲ್ಯಭರಿತರಾಗಿ ಶ್ರಮದಿಂದ, ತಮ್ಮ ಜಾಣ್ಮೆಯಿಂದ, ನಲ್ಮೆಯಿಂದ ಮಹದಾಶಯಗಳನ್ನು ಇಟ್ಟುಕೊಂಡು, ದ ಮ್ಯಾಜಿಕ್ ಆಫ್ ಥಿಂಕಿಂಗ್ ಬಿಗ್ ಅಂತ ಕರಿತೇವೆ, ಒಳ್ಳೊಳ್ಳೆ ಆದರ್ಶಗಳನ್ನು ಇಟ್ಟುಕೊಂಡು, ಡ್ರೀಮ್ಸ್ಗಳನ್ನು, ಕನಸುಗಳನ್ನು ಇಟ್ಟುಕೊಂಡು ಒಬ್ಬ ವ್ಯಕ್ತಿ ಸಾಮ್ರಾಜ್ಯವನ್ನು ಕಟ್ಟಿದ ಅಂತ ಹೇಳಿದ್ರೆ, ಒಂದು ಶ್ರೀಮಂತಿಕೆಯ ಒಂದು ಪ್ರಪಂಚವನ್ನು ಸೃಷ್ಟಿ ಮಾಡಿಕೊಂಡ ಅಂತ ಹೇಳಿದರೆ, ಆತನನ್ನು
ಆತನು ಆ ಒಂದು ಮಟ್ಟಕ್ಕೆ ಬೆಳೆಯಲಿಕ್ಕೆ ಆತನು ಯಾವ ಕನಸುಗಳು ಮುಖ್ಯ ಆಯಿತು, ಯಾವ ನಿರ್ಧಾರಗಳು ಮುಖ್ಯ ಆಯಿತು, ಆತನ ಯಶಸ್ಸಿಗೆ ಕಾರಣ ಏನು, ಮತ್ತು ಹಾಗೆ ಬೆಳಿಬೇಕು ಅಂತ ಹೇಳಿದರೆ ಯಾವ ಕ್ವಾಲಿಟೀಸ್ಗಳು ಗುಣಗಳು ನಮ್ಮಲ್ಲಿ ಇರಬೇಕು, ಇದನ್ನು ಕೇಳಿಕೊಂಡು ಸೊ ಆ ಗುಣಗಳನ್ನು ನಮ್ಮಲ್ಲಿ ಬೆಳೆಸಿಕೊಂಡು ನಾವು ಶ್ರೀಮಂತಿಕೆಯ ಕಡೆಗೆ ಧಾವಿಸ್ತಾ ಈ ದೇಶವನ್ನು ಶ್ರೀಮಂತ ರಾಷ್ಟ್ರವನ್ನಾಗಿಸುವಲ್ಲಿ ನಾವು ಕ್ರಮವನ್ನು ತೆಗೆದುಕೊಳ್ಳಬೇಕೇ ಹೊರತು ಅದರ ಕಡೆಗೆ ಹೋಗಬೇಕೇ ಹೊರತು ಈ ಒಂದು ಶ್ರೀಮಂತರುಗಳನ್ನು ಸರಿಯಾಗಿ ಗೌರವಿಸದೆ ಅವರುಗಳನ್ನು ಈ ಟ್ಯಾಕ್ಸ್ ಟೆರರಿಸಮ್ ಹೆಸರಿನಲ್ಲಿ ಅವರುಗಳನ್ನು ಪ್ರಶ್ನಿಸಿ ಅವರುಗಳಿಗೆ ಗೌರವಯುತವಾಗಿ ನಡೆಸಿಕೊಳ್ಳದೆ ಅವರನ್ನು ಅಪರಾಧಿಗಳು ಎಂಬುವಂತಹ ರೀತಿಯಲ್ಲಿ ನಟೋರಿಯಸ್ಗಳ ರೀತಿಯಲ್ಲಿ ಅವರನ್ನು ನಡೆಸಿಕೊಂಡಾಗ ಈ ದೇಶದಲ್ಲಿ ಇಂಟೆಲಿಜೆನ್ಸ್ಗಳು ಹೇಗೆ ಕೆಲಸವನ್ನು ಮಾಡ್ತಾರೆ, ಹೇಗೆ ಅವರಿಗೆ ಉತ್ಸಾಹ ಬರುತ್ತೆ ಎಂಬುದು ಈ ಒಂದು ವಿಡಿಯೋದ ಮೂಲ ಸಬ್ಜೆಕ್ಟ್ ಆಗಿದೆ ಮತ್ತು ವಿಷಯ ವಸ್ತುವಾಗಿದೆ. ನೋಡಿ, ನಮ್ಮಲ್ಲಿ ಯಾವುದೇ ಒಬ್ಬ ಶ್ರೀಮಂತರು ಬೆಳೀತಾ ಇದ್ದರೆ ಅವರನ್ನು ಅವರ ಶ್ರಮ ಏನು, ಅವರ ಸಾಧನೆ ಏನು, ಅವರ ಕಠಿಣವಾದ ಕೆಲಸಗಳೇನು, ಅವರು ಎಷ್ಟು ಗಂಟೆ ಕೆಲಸ ಮಾಡ್ತಾರೆ, ಇದು ಯಾವುದೂ ನೋಡಲ್ಲ. ಶ್ರೀಮಂತರು ಅಂದ ತಕ್ಷಣ ಮೂಗು ಮುರಿಯೋದು, ಇವ್ರು ಯಾವುದೋ ತಲೆ ಮೇಲೆ ಕೈ ಇಟ್ಟು ಬೆಳೆದವ್ರೆ, ಇನ್ಯಾರಿಗೂ ಮೋಸ ಮಾಡಿ ಬೆಳೆದವ್ರೆ. ಸೊ ಈ ರೀತಿಯಾಗಿ ಮಾತನಾಡ್ತಾರೆಯೇ ಹೊರತು ಅವರಿಂದ ತೆಗೆದುಕೊಳ್ಳಬೇಕಾದಂತಹ ಒಂದು ಡಿಸಿಪ್ಲಿನ್ ಲೈಫ್ ಸ್ಟೈಲ್ ಏನು, ಅವರ ಡ್ರೀಮ್ಸ್ ಏನು, ಅವರ ಕಾನ್ಫಿಡೆಂಟ್ ಏನು, ಅವರ ಪಾಸಿಟಿವ್ ಆ್ಯಟಿಟ್ಯೂಡ್ ಏನು, ಅವರು ಏನು ತ್ಯಾಗವನ್ನು ಮಾಡಿದ್ದಾರೆ, ಈ ಸಾಧನೆಯನ್ನು ಮಾಡಲಿಕ್ಕೆ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ, ಈ ರೀತಿಯಾದಂತಹ ಡೈಮೆನ್ಷನಲ್ಲಿ ಆ್ಯಂಗಲಲ್ಲಿ ಯೋಚನೆ ಮಾಡೋರೇ ಇಲ್ಲದಂತಾಗಿದೆ. ಮತ್ತು ಅವರು ಒಂದು ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿದ ಮೇಲೆ ಅವರನ್ನು ನಾವು ಈ ಒಂದು ಸರ್ಕಾರ ನಡೆಸುವಲ್ಲಿ ಅವರ ಪಾತ್ರ ಮುಖ್ಯವಾಗಿರುತ್ತದೆ. ಅಂದರೆ ಒಬ್ಬ ವ್ಯಕ್ತಿ 1 ಕೋಟಿಯನ್ನು ಸಂಪಾದನೆ ಮಾಡಿದ, ಲಾಭವನ್ನು ತೋರಿಸಿಕೊಂಡ ಅಂತ ಹೇಳಿದ್ರೆ ಅವರು ಸರಿಸುಮಾರು 33 ಲಕ್ಷವನ್ನು ಅಂದರೆ 33% ಅವರು ತೆರಿಗೆಯನ್ನು ಸರ್ಕಾರಕ್ಕೆ ಕೊಡಬೇಕಾಗತ್ತೆ. 200 ಕೋಟಿಯನ್ನು ಗಳಿಸಿದ್ದೇ ಆದಲ್ಲಿ 33 ಕೋಟಿ ಟ್ಯಾಕ್ಸ್ಗಳನ್ನು ಕಟ್ಟಿರ್ತಾರೆ. ಹೀಗೆ ಕೋಟಿಗಟ್ಟಲೆ ಟ್ಯಾಕ್ಸ್ಗಳನ್ನು ಒಬ್ಬ ವ್ಯಕ್ತಿ ಕಟ್ಟಿದ ಅಂತ ಹೇಳಿದ್ರೆ ಆಗ ಅಂತಹ ವ್ಯಕ್ತಿಯನ್ನು ಹೇಗೆ ನಡೆಸಿಕೊಳ್ಳಬೇಕು ಈ ಸರ್ಕಾರಗಳು? ನಾವು ಇತ್ತೀಚೆಗೆ ನೋಡಿದ್ದೇವೆ, ಈ CJ ರಾಯ್ ಅವರ ಆತ್ಮಹತ್ಯಾ ಪ್ರಕರಣವನ್ನು ನೋಡಿದ್ದೇವೆ, ಕೆಫೆಡೇನ ಮಾಲೀಕರಾದಂಥ ಸಿದ್ಧಾರ್ಥರವರ ಆತ್ಮಹತ್ಯೆಯನ್ನು ನೋಡಿದ್ದೇವೆ. ಸೊ ಇಲ್ಲಿ ಕಷ್ಟಪಟ್ಟು ಸಾಮ್ರಾಜ್ಯವನ್ನು ಬೆಳೆಸಿದಂಥವರು ಈ ರೀತಿಯಾಗಿ ಆತ್ಮಹತ್ಯೆಗಳ ಮುಖಾಂತರ ಅಥವಾ ಅದು ಆತ್ಮಹತ್ಯೆಯೋ ಕೊಲೆಯೋ ಎಂಬಂತಹ ವಿಚಾರಣೆಯೂ ಕೂಡ ನಡೀತಾ ಇದೆ. ಅದು ನಡೆಯಲಿ, ನಾನು ಆ ವಿಚಾರಕ್ಕೆ ಹೋಗೋದಿಲ್ಲ. ಮೇಲ್ನೋಟಕ್ಕೆ ನಮಗೆ ಕಾಣಿಸಿದ್ದೇನು ಅಂತ ಹೇಳಿದ್ರೆ ಈ ಒಂದು IT ಅಧಿಕಾರಿಗಳ ಫೋರ್ಸ್, ವೆಲಾಸಿಟಿ, ಪ್ರೆಷರ್, ಈ ಟೆನ್ಷನ್ನಿಂದ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಇಷ್ಟು ಮಾತ್ರ ನಮಗೆ ಗೊತ್ತಿದೆ. ಮಾಧ್ಯಮಗಳಿಂದ ನಾವು ನೋಡಿದ್ದು, ಅದನ್ನು ನನ್ನದೇ ಆದ ರೀತಿಯಲ್ಲಿ ಒಂದು ಅನ್ವೇಷಣೆಯನ್ನು, ಅನಾಲಿಸಿಸ್ನ ಸಾರ್ವಜನಿಕರ ಮುಂದೆ ಇಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಹೀಗೆ ಕೋಟಿಗಟ್ಟಲೆ ಟ್ಯಾಕ್ಸ್ ಕಟ್ಟಿದವರಿಗೆ ಇಲ್ಲೋ ಅಲ್ಲೋ ಏನೋ ಒಂಚೂರು ಡಿವಿಯೇಷನ್ ಆಗಿದರೆ ಅದನ್ನು ರೆಸ್ಪೆಕ್ಟ್ಫುಲ್ ಆಗಿ, ಗೌರವಯುತವಾಗಿ ಅದನ್ನು ತನಿಖೆ ಮಾಡಬಾರ್ದು ಅಂತ ಖಂಡಿತ ಹೇಳಲ್ಲ ನಾನು. ತನಿಖೆ ಮಾಡಲಿ. ಸೊ ಹೇಗೆ, ಯಾವ ರೂಪದಲ್ಲಿ, ಯಾರ ಮುಖಾಂತರ ಅದು ಬಂತು ಆದಾಯ, ಆ ಆದಾಯದ ಮೂಲ ಏನು, ಹೇಗೆ ಈ ಒಂದು ಕಂಪನಿಯು ನಿರ್ಮಾಣವಾಯಿತು, ಹೇಗೆ ಇದು ಝೀರೋ ಡೆಟ್ ಕಂಪನಿ ಅಂತ ಅನ್ನಿಸ್ಕೊಳ್ತು, ಹೇಗೆ ಸಾವಿರಾರು ಕೋಟಿಗಳು ನಡೀತು, ವ್ಯವಹಾರ ಖಂಡಿತ ತನಿಖೆ ಆಗಲಿ, ತಪ್ಪಿಲ್ಲ. ಆದರೆ ಅದನ್ನು ಒಂದು ಸೌಜನ್ಯದ, ಒಂದು ಶಿಷ್ಟಾಚಾರದ ಒಂದು ನಿಟ್ಟಿನಲ್ಲಿ ಅದನ್ನು ಮಾಡಬೇಕಾಗತ್ತೆ. ಮತ್ತು ಅದಕ್ಕೆ ಏನಾದರೂ ಆಗಿದ್ದೇ ಆದಲ್ಲಿ, ಆ ರೀತಿಯಾಗಿ ಡಿವಿಯೇಷನ್ನು ಏನಾದರೂ ಆಗಿದ್ದರೆ ಅದಕ್ಕೆ ಪೆನಾಲ್ಟಿಗಳನ್ನು ಕಟ್ಟಿಸಿಕೊಳ್ಳಬೇಕಾಗುತ್ತದೆ. ಅದನ್ನು ಬಿಟ್ಟು ಈ ರೀತಿಯಾಗಿ ಪ್ರೆಷರೈಸ್ಗಳನ್ನು ಮಾಡಿಬಿಟ್ರೆ ಎಲ್ಲೋ ಒಂದಷ್ಟು ಜನ ಮಾತ್ರ 1 ಲಕ್ಷಕ್ಕೋ 1 ಕೋಟಿಗೋ ಒಬ್ಬರು ಅಂತ ದೊಡ್ಡ ಡ್ರೀಮ್ಗಳನ್ನು ಇಟ್ಟುಕೊಂಡು ಸಕ್ಸಸ್ ಆಗ್ತಾರೆ.
ಅಂಥವರು 100ಕ್ಕೆ 2% ಆಫ್ ಪೀಪಲ್ ಇದ್ದಾರೆ. ಆ 2% ಆಫ್ ಪೀಪಲ್ಲೇ ಟ್ಯಾಕ್ಸ್ ಕಟ್ತಾ ಇರೋದು, ಅವರಿಂದನೇ ಸರ್ಕಾರ ನಡೀತಾ ಇರೋದು. ಅಂಥವರನ್ನು ಹೇಗೆ ನಡೆಸಿಕೊಳ್ಳಬೇಕು ಎಂಬುದು ಸರ್ಕಾರಕ್ಕೆ ಗೊತ್ತಿರಬೇಕು, ತಿಳಿದಿರಬೇಕು ಎಂಬುದಷ್ಟೇ ನನ್ನ ಈ ಒಂದು ವಿಡಿಯೋದ ಉದ್ದೇಶ ಆಗಿದೆ. ಸೊ ಆದ್ದರಿಂದ ಮತ್ತೆ ಈ ಒಂದು IT ರೈಡ್ಗಳು ಏನೇನಾಗಿದ್ದಾವೆ, ಇದು ಎಷ್ಟರ ಮಟ್ಟಿಗೆ ಪ್ರಭಾವಯುತವಾದದ್ದು, ಯಾರ್ಯಾರ ಮೇಲೆ ಈಗ ಆಗಾಗಲೇ ಕೇಳ್ತಾ ಇರ್ತೀವಿ, ರಾಜಕಾರಣಿಗಳ ಮನೆಗಳ ಮೇಲೆ ಆಗಿದೆ, ಬಿಸ್ನೆಸ್ ಮ್ಯಾನ್ ಮನೆಗಳ ಮೇಲೆ ಆಗಿದೆ, ರಾಜಕಾರಣಿಗಳಂತೂ ಸೆಕ್ರೆಟರಿಗಳು PAಗಳು ಕೂಡ ಸಾಕಷ್ಟು ದುಡ್ಡುಗಳನ್ನು ಮಾಡಿದ್ದಾರೆ, ಕಂತೆ ಹಣಗಳು ಸಿಗ್ತಾ ಇದ್ದಾವೆ. ಈ ರೀತಿಯಾಗೆಲ್ಲ ನಾವು ನೋಡ್ತಾ ಇರ್ತೇವೆ. ಸೊ ರೈಡ್ ಆಗಿದ್ದು ಗೊತ್ತಾಗಿದೆ ಹೊರತು ತದನಂತರ ಏನಾಯಿತು, ಈ ಒಂದು ಕರ್ನಾಟಕದಲ್ಲಿಯೇ ಆಗಲಿ ಸರಿಸುಮಾರು ಒಂದು 5-10 ವರ್ಷಗಳಿಂದ ಎಷ್ಟು ರೈಡ್ಗಳಾಗಿದ್ದಾವೆ, ಎಷ್ಟು ಹಣವನ್ನು ಜಪ್ತಿ ಮಾಡಲಾಗಿದೆ, ಅದರಲ್ಲಿ ಎಷ್ಟು ಪೆನಾಲ್ಟಿಯನ್ನು ಕಟ್ಟಿಸಿಕೊಳ್ಳಲಾಗಿದೆ, ಆ ಪೆನಾಲ್ಟಿ ದುಡ್ಡಲ್ಲಿ ಸರ್ಕಾರ ಯಾವ ಒಳಿತಿನ ಕಾರ್ಯಕ್ರಮಗಳನ್ನು ಮಾಡಿದೆ, ಕೆಲಸಗಳನ್ನು ಮಾಡಿದೆ ಬಡವರ ಪರವಾಗಿ ಸರ್ಕಾರ, ಮತ್ತು ಆ ಕಟ್ಟಿದಂಥವರಿಗೆ ಮತ್ತೆ ಮುನ್ನೆಚ್ಚರಿಕೆಗಳನ್ನೇನು ಕೊಡಲಾಗಿದೆ, ತದನಂತರ ಏನಾಗಿದೆ, ಇದು ಕೂಡ ಸಾರ್ವಜನಿಕರ ಮುಂದೆ ಪಾರದರ್ಶಕ ರೂಪದಲ್ಲಿ ಇಡಬೇಕು ಅಂತ ಹೇಳಿ ನಾನು ಈ ಮೂಲಕ ಕೇಳ್ತೇನೆ ಹಾಗೂ ಆಗ್ರಹಿಸ್ತೇನೆ. ಮತ್ತು ಈ ಒಂದು ಅಧಿಕಾರಿಗಳು ಬಂದಂತಹ ಸಂದರ್ಭದಲ್ಲಿ ನೋಡಿ, ಆತ ಖಾಸಗಿ ವ್ಯಕ್ತಿ ಕಚೇರಿಯಲ್ಲಿ ಗುಂಡು ಹೊಡ್ಕೊಂಡು ಸತ್ತಿದ್ದಾರೆ ಅಂತ ಹೇಳಿದರೆ, ಅಷ್ಟು ಕಾನ್ಫಿಡೆಂಟ್ ಎಂಬುವಂಥ ಹೆಸರನ್ನು ಇಟ್ಟು ಕಾನ್ಫಿಡೆಂಟ್ ಗ್ರೂಪನ್ನು ನಡೆಸಿ ಅಷ್ಟು ನೂರಾರು ಜನಗಳಿಗೆ ಕೆಲಸಗಳನ್ನು ಕೊಟ್ಟಂತಹ ವ್ಯಕ್ತಿ, ಅಷ್ಟು ಸಾವಿರಾರು ಕೋಟಿಗಳನ್ನು ಬಾಳುವ ವ್ಯಕ್ತಿಯೊಂದು ED ರೈಡ್ಗೆ ಎದುರ್ಕೊಳ್ತಾರೆ ಅಂದರೆ ಯಾಕೋ ಮನಸ್ಸು ಒಪ್ತಾ ಇಲ್ಲ, ನಮ್ಮ ಸಾಮಾನ್ಯ ಜನರ ಮನಸ್ಸು ಒಪ್ಪೋದಿಲ್ಲ. ಅದಕ್ಕೆ ಅಂತ ಲೀಗಲ್ ಟೀಮ್ ಇರುತ್ತೆ, ಅನಲೈಸ್ ಮಾಡ್ತಾರೆ, ನೋಡ್ಕೊಳ್ತಾರೆ ಅಂತ ಹೇಳ್ಬೋದು. ಆದರೆ ಇಂತಹ ಒಂದು ವ್ಯಕ್ತಿ ಹೋದರು ಅಂತ ಹೇಳಿದ್ರೆ ಅಲ್ಲಿ ಒಂದು CCTVನೂ ಇರಲಿಲ್ಲ, ಅಲ್ಲಿ ಒಂದು ಕ್ಯಾಮ್ರಾ ಇರಲಿಲ್ಲ, ಮತ್ತು ಅದು ಅವರೇ ಹೋದ್ರ ಅಥವಾ ಯಾರ ಗುಂಡು ಹೊಡೆದ್ರ ಸಾಯಿಸಿದ್ರ ಏನೂ ಗೊತ್ತಾಗ್ತಾ ಇಲ್ಲ. ನಿಷ್ಠಾವಂತ ಅಧಿಕಾರಿಗಳು ಕೂಡ ಹೀಗೆ ಹೊರಟೋಗ್ತಾ ಇದ್ದಾರೆ. ಆದ್ದರಿಂದ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಮತ್ತು ಸರ್ಕಾರಕ್ಕೆ ಆಗ್ರಹ ಏನು ಮಾಡ್ತೇನೆ ಅಂದರೆ, ಯಾವುದೇ ಅಧಿಕಾರಿಗಳಿರಬಹುದು, ಸರ್ಕಾರ ಅಧಿಕಾರಿಗಳಾಗಿರ್ಬೋದು, ಅದು IT ಆಗಿರ್ಬೋದು, ED ಆಗಿರ್ಬೋದು, ಪೊಲೀಸ್ ಇಲಾಖೆನವರೇ ಆಗಿರ್ಬೋದು, ಪ್ರತಿಯೊಬ್ಬರು ಬಾಡಿ ಕ್ಯಾಮ್ರಾಗಳನ್ನು ಹಾಕ್ಕೊಂಡೇ ಇರಬೇಕು. ಸೊ ಕ್ಯಾಮ್ರಾಗಳು ಇರಬೇಕು. ಅದು ಇಲ್ಲ ಅಂತ ಹೇಳಿದರೆ ಆ ಬೆನಿಫಿಟ್ ಆಫ್ ಡೌಟನ್ನು ಅಕ್ಯೂಸ್ಡ್ಗೆ ಕೊಡಬೇಕು. ಸತ್ತ ಸಂತ್ರಸ್ತ ಕುಟುಂಬದವರುಗಳಿಗೆ ಅದನ್ನು ಕೊಡಬೇಕು. ಹೀಗೆ ಇಲಾಖೆಯವರ ಒಂದು ಹೆಸರುಗಳನ್ನು ಹೇಳಿಕೊಂಡು ಏಕಾಏಕಿ ಮನೆಗಳಿಗೆ ನುಗ್ಗಿಬಿಟ್ಟು ಎಲ್ಲವನ್ನು ಕಟ್ ಮಾಡಿ, ಟೆಲಿಫೋನು, ನೆಟ್ಟು ಎಲ್ಲ ಕಟ್ ಮಾಡಿ ಒಳಗೆ ನುಗ್ಗಿ ಏನೋ ಒಂದು ಆಗಿಬಿಟ್ರೆ ಅಥವಾ ಇವರೇ ಏನೋ ಒಂದು ಕ್ರಿಯೇಟ್ ಮಾಡಿಬಿಟ್ರೆ ಹೇಗೆ ಗೊತ್ತಾಗುತ್ತೆ? ಅಮಾಯಕರು ಬಲಿ ಆಗೋದಿಲ್ವಾ? ಮತ್ತು ಈಗ ಇಲ್ಲಿ ಏನು ನಡೀತು ಅಂತ ಜನಗಳಿಗೆ ಏನು ಗೊತ್ತಾಗಬೇಕು? ಆದ್ದರಿಂದ ಹೋಗುವ ಮುನ್ನ ಅವರು ಬರೀ ಕೈಯಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದನ್ನು ತೋರಿಸಬೇಕು. ಮತ್ತು ಬಾಡಿ ಕ್ಯಾಮ್ರಾಗಳನ್ನ ಹಾಕಿರಬೇಕು. ಅಲ್ಲಿ ಏನು ನಡೀತು ಅನ್ನೋದಕ್ಕೆ ಸಾಕ್ಷಿಗಳಿದ್ದು ಬಿಟ್ಟರೆ ಅಧಿಕಾರಿಗಳು ಸೇಫ್ ಆಗಿರ್ತಾರೆ ಮತ್ತು ನ್ಯಾಯ ಎಲ್ಲರಿಗೂ ಸಿಗುತ್ತೆ. ಪ್ರಜೆಗಳಿಗೂ ಕೂಡ ವೀಕ್ಷಕರಿಗೂ ಕೂಡ ಗೊಂದಲಗಳು ಇರೋದಿಲ್ಲ. ಆದ್ದರಿಂದ ಈ ಒಂದು ಕ್ಯಾಮರಾ ಅಂಡರಲ್ಲೇ ಕೆಲಸ ಆಗಬೇಕು ಅನ್ನೋದು ನನ್ನ ಒಂದು ಕಳಕಳಿ ಆಗಿದೆ. ಮತ್ತು ಎಷ್ಟೋ ಬಾರಿ ನಾನು ಕೇಳಿದ್ದೇನೆ, 10 ಕೋಟಿ ಸಿಕ್ಕಿದ್ರೆ 2 ಕೋಟಿ ಲೆಕ್ಕ ತೋರಿಸ್ತಾರೆ, 8 ಕೋಟಿ ಗುಳುಮ್ ಸ್ವಾಹ ಆಗಿಬಿಟ್ಟಿರುತ್ತೆ, ಮತ್ತು ಅದರಲ್ಲೂ ಒಂದಷ್ಟು ಕಮಿಷನ್ ಆಗಬೇಕು. ಈ ತರಹದ ಮಾತುಗಳನ್ನು ಕೂಡ ನಾನು ಕೇಳ್ತಾ ಇದ್ದೇನೆ ಒಬ್ಬ ವಕೀಲನಾಗಿ. ಆದ್ದರಿಂದ ಒಂದು ಪಾರದರ್ಶಕವಾದಂತಹ ತನಿಖೆಗಳಾಗಲಿ, ಯಾವುದೇ ತನಿಖಾ ಸಂಸ್ಥೆಗಳಾಗಲಿ, ಯಾವುದೇ ವಿಚಾರಣೆಗಳಾಗಲಿ, ಬ್ರುಟ್ಯಾಲಿಟಿ, ದೌರ್ಜನ್ಯ ಇದು ಯಾವುದೂ ನಡೆಯದಂತೆ ಪ್ರತಿಯೊಂದು ಕ್ಯಾಮ್ರಾಗಳ ಅಂಡರಲ್ಲಿ ನಡೆಯಲಿ. ಕಾನೂನು ಒಂದು ನಿಯಮಗಳನ್ನು ಹಾಕಿಕೊಟ್ಟಿದೆ, ಆ ನಿಯಮಗಳ ಅಡಿಯಲ್ಲಿ ಕೆಲಸಗಳು ಆಗುವಂತಾಗಲಿ ಅನ್ನೋದಷ್ಟೇ ನನ್ನ ಒಂದು ಕಳಕಳಿಯಾಗಿದೆ. ಇಲ್ಲದೆ ಹೋದಲ್ಲಿ ಸರ್ಕಾರದ ಹೆಸರು ಅಥವಾ ಇನ್ಯಾವುದೋ ಒಂದು ಅಧಿಕಾರಿ ಅಂತ ಹೇಳಿ ಆ ಒಂದು ಅಧಿಕಾರದ ದುರುಪಯೋಗ ಮಾಡಿಕೊಂಡು ದೌರ್ಜನ್ಯ ಎಸಗುವ ಕೆಲಸಗಳು, ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ, ಅನುಮಾನಾಸ್ಪದ ಸಾವುಗಳು ಹೆಚ್ಚಾಗ್ತಾ ಇದೆ. ಆದ್ದರಿಂದ ಈ ಒಂದು ನಿಟ್ಟಿನಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ, ಕ್ಯಾಮರಾ ಅಂಡರಲ್ಲಿ ಕೆಲಸಗಳು ನಡೆಯಬೇಕು ಅನ್ನೋದನ್ನು ನಾನು ಇಲ್ಲಿ ಕೇಳ್ಕೊಳ್ತೇನೆ, ಇದನ್ನು ಆಗ್ರಹಿಸ್ತೇನೆ. ಇದು ಸರಿ ಅನಿಸಿದ್ದೆ ಆದಲ್ಲಿ ಸಾರ್ವಜನಿಕರು ಇತರರಿಗೂ ಶೇರ್ ಮಾಡಿ ಅಂತಲೂ ಕೇಳ್ಕೊಳ್ತೇನೆ. ಇನ್ನು ಈ ಒಂದು ಶ್ರೀಮಂತರಿಂದ ನೀವು 100 ಕೋಟಿಗಳನ್ನು ನೀವು ಟ್ಯಾಕ್ಸ್ಗಳಾಗಿ ತೆಗೆದುಕೊಂಡ ಮೇಲೆ ಅವರಿಗೆ ನೀವು ಸ್ಪೆಷಲ್ ಬೆನಿಫಿಟ್ಸ್ಗಳನ್ನು, ಪ್ರಯೋಜನವನ್ನು ಏನು ಕೊಡ್ತಾ ಇದ್ದೀರಾ ಅನ್ನೋದು ಇಲ್ಲಿ ಪ್ರಶ್ನೆ.
ಅಂದರೆ ಒಬ್ಬ ಬಡವನಿಗೂ ಅದೇ ರಸ್ತೆ, ಶ್ರೀಮಂತನಿಗೂ ಅದೇ ರಸ್ತೆ, ಅದೇ ಮಾಲುಗಳು, ಶ್ರೀಮಂತರಿಗೂ ಅದೇ ಮಾಲುಗಳು. ಅದೇ ಬಡವರಿಗೆ ಏನು ಸೌಲಭ್ಯವಿದೆಯೋ ಶ್ರೀಮಂತರಿಗೂ ಅದೇ ಸೌಲಭ್ಯವಿದೆ. ಸೊ ದುಡಿದು ಇಂಟೆಲಿಜೆನ್ಸಿ ಉಪಯೋಗಿಸಿ ನಿಮಗಾಗಿ 106 ಕೋಟಿಗಳನ್ನು ಕಟ್ಟುವವರಿಗೆ ಎಕ್ಸ್ಟ್ರಾ ಪ್ರಿವಿಲೇಜಸ್ಗಳನ್ನು ನೀವು ಆ ಪ್ರಾಶಸ್ತ್ಯಗಳನ್ನು ನೀವು ಕೊಡದೆ ಹೋದಲ್ಲಿ ಅವರು ಯಾಕೆ ಅಷ್ಟೊಂದು ತೆರಿಗೆಗಳನ್ನು ಕಟ್ಟಬೇಕು ಎಂಬುವುದು ಅವರಿಗೂ ಕೂಡ ಬರುತ್ತೆ ಅಲ್ವೇ? ಆದ್ದರಿಂದ ಈ ರೀತಿಯಾಗಿ 100 ಕೋಟಿ ದುಡಿದವರಿಗೆ 33 ಕೋಟಿ ಕಟ್ಟು ನೀನು ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಅವ್ರ ದುಡ್ಡನ್ನೆಲ್ಲ ಕಿತ್ತು ತಗೊಂಬಂದು ಇಲ್ಲಿ ಏನು ಬಡವರಿಗೆ ಕೊಡಬಾರ್ದು ಅಂತಲ್ಲ, ಕೊಡಿ. ಆದರೆ ಏನು ಕೆಲಸ ಮಾಡಿದಂಥವ್ರುಗಳಿಗೆ ನೀವು ಫ್ರೀ ಯೋಜನೆಗಳು, ಪುಕ್ಕಟ್ಟೆ ಯೋಜನೆಗಳು, ಫ್ರೀ ಬೀಸ್ ಅಂತ ಹೇಳಿಬಿಟ್ಟು ಇಲ್ಲಿ ಇವ್ರುಗಳಿಗೆಲ್ಲ ಕೊಟ್ಟು ಇಲ್ಲಿ ಶ್ರೀಮಂತರುಗಳನ್ನ ಶೋಷಣೆ ಮಾಡಿ ಇವ್ರ ಹತ್ರ ಕಿತ್ತು ಅಲ್ಲಿ ಕೊಟ್ಟು ನಿಮ್ಮ ಬಾವುಟ ಆರಿಸ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ಇಲ್ಲಿ ನಾನು ಬಡವರ ವಿರೋಧಿ ಅಲ್ಲ, ಫ್ರೀ ಬೀಸ್ ಖಂಡಿತ ಆಗಲಿ, ಅವರಿಗೆ ಪ್ರೇರೇಪಣೆ ಸಿಗಲಿ, ಆದರೆ ಅದಕ್ಕೆ ಸರಿಯಾದ ಲೆಕ್ಕಾಚಾರಗಳಿರಲಿ. ಅದು ಎಲ್ಲಿಂದ ನೀವು ತರ್ತಾ ಇದ್ದೀರಾ, ಅದು ಯಾರ ಹಣ, ಅವರಿಗೆ ಗೌರವಗಳು ಸಿಗುವಂತಾಗಲಿ ಅಂತ ಹೇಳಿ ನಾನು ಇವತ್ತು ಕೇಳ್ತೇನೆ. ಇವತ್ತು ಟಾಟಾದವರು ಎಂತೆಂತಹ ಮಹತ್ತರ ಕೆಲಸಗಳನ್ನು ಮಾಡಿದರು, ಅವರಿಗೆ ಏನು ಗೌರವ ಸಿಕ್ತು, ಅವರಿಂದ ಎಷ್ಟು ಜನ ಫಾಲೋವರ್ಸ್ ಹೋದರು ನಾವು ನೋಡಬೇಕಾಗತ್ತೆ. ಸೊ ಈ ಎಲ್ಲ ಭ್ರಷ್ಟಾಚಾರಗಳು ನಿಂತಾಗ ತಾನೇ ಶ್ರೀಮಂತರ ತೆರಿಗೆಯ ಹಣವು ಸರಿಯಾದ ರೀತಿಯಲ್ಲಿ ಎಲ್ಲರಿಗೂ ಹೋಗುವಂಥದ್ದು, ಸೇರುವಂಥದ್ದು. ಆದ್ದರಿಂದ ಇಂಟೆಲಿಜೆಂಟ್ಗಳನ್ನು ಗೌರವಿಸಿ, ತುಂಬ ಕಷ್ಟಪಟ್ಟು ದುಡಿದಂಥವರನ್ನು ಗೌರವಿಸಿ, ಅವರಿಗೆ ವಿಶೇಷ ಆದ್ಯತೆಗಳನ್ನು ನೀಡಿ, ಮತ್ತು ಒಬ್ಬ ವ್ಯಕ್ತಿಯಿಂದ 33% ಕಿತ್ಕೊಂಡ್ಬಿಡೋದು, ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್ಗಳು ಅವ್ರು ಕಟ್ಟೋದಾದರೆ ಹತ್ತತ್ರ 60-65% ಟ್ಯಾಕ್ಸ್ ಹೊಟ್ಟೋಗುತ್ತೆ. 100 ಕೋಟಿ ದುಡಿದ್ರೆ 60 ಕೋಟಿ ರೂಪಾಯಿ ಗೌರ್ಮೆಂಟ್ ಕಿತ್ಕೊಂಡ್ರೆ ಅವ್ರಿಗೆ ಯಾವುದೇ ರೀತಿ ಫೆಸಿಲಿಟಿ ಇಲ್ಲ. ಡೆವಲಪ್ಡ್ ಕಂಟ್ರಿಗಳಲ್ಲಿ ಎಲ್ಲ ತರಹದ ಒಂದು ಫೆಸಿಲಿಟಿಗಳನ್ನು ಕೊಡ್ತಾರೆ. 40% 50% ನೇರವಾಗಿ ತೊಗೊಂಡ್ರೂ ಕೂಡ ಅವರು ಮೆಡಿಕಲ್ ಫೀಸು, ಎಜುಕೇಷನ್ ಫೀ, ಒಳ್ಳೆ ಫೆಸಿಲಿಟಿಗಳು, ರೋಡ್ಗಳು, ಬೇಸಿಕ್ ಕಮ್ಯುನಿಟೀಸ್ಗಳು ಇದೆಲ್ಲ ಸಿಗ್ತಾ ಹೋಗುತ್ತೆ. ಆದರೆ ಇಲ್ಲಿ ಯಾವುದೂ ಇಲ್ಲ. ಪ್ರತಿಯೊಂದಕ್ಕೂ ತಿರ್ಗಾ ಮತ್ತೆ ನಾವು ದುಡ್ಡುಗಳನ್ನು ಕಟ್ಟಬೇಕು. ನಾವು ತಗೊಳ್ಳೋದೇ 40% 60% ಕಟ್ಬಿಟ್ಟಿರ್ತೀವಿ. ಆ 40% ತಗೊಂಡು ನಾವು ಊಟಕ್ಕೆ ಕೂತ್ಕೊಂಡ್ರು ಅದಕ್ಕೂ ಟ್ಯಾಕ್ಸ್ ಕಟ್ಕೋಬೇಕು. ತಿರ್ಗಿ ಮತ್ತಿನ್ನು ಏನೇ ಮಾಡೋಕ್ಕೋದ್ರೂ ಟ್ಯಾಕ್ಸು, ಮೆಡಿಕಲ್ಗೆ ಹೋದರೆ ದುಡ್ಡು, ನ್ಯಾಯ ಬೇಕು ಅಂತ ಕೋರ್ಟ್ಗೆ ಹೋದರೆ ದುಡ್ಡು, ಬರೀ ಫೀಸ್ಗಳು ಎಲ್ಲದಕ್ಕೂ ದುಡ್ಡು ಕೊಡು. ಮತ್ತು ಇಷ್ಟು ವರ್ಷ ಅಂತ ಮಾತ್ರ ಟೋಲ್ ಇರುತ್ತೆ, ಅದಾದ್ರೂ ನಿಲ್ತಾ ಇಲ್ಲ, ವಸೂಲಿ ನಡೀತಾನೆ ಇದೆ, ಕೇಳೋರಿಲ್ಲ. ಕೇಳಕ್ಕೆ ಹೋದರೆ RTIಗಳಿಗೆ ಹಾಕಿ ಅವರ ಮಾರಣ ಹೋಮಗಳು ನಡೀತಾ ಇದ್ದಾವೆ. ಅಂದರೆ ಅವರ RTI ಕಾರ್ಯಕರ್ತರ ಕಗ್ಗೊಲೆಗಳಾಗ್ತಾ ಇದ್ದಾವೆ, ಧ್ವನಿಗಳು ಅಡಗಿಸುವಂತಹ ಪ್ರಯತ್ನ ಆಗ್ತಾ ಇದೆ. ಜ್ಞಾನ ಪ್ರಸಾರ ಮಾಡೋಣ, ಜನಗಳಿಗೆ ತಿಳುವಳಿಕೆ ನೀಡೋಣ ಅಂದರೆ ಅವರುಗಳು ಟಾರ್ಗೆಟ್ ಆಗ್ತಾ ಇದ್ದಾರೆ. ಈ ರೀತಿಯಾದಂತಹ ಒಂದು ಉಸಿರುಗಟ್ಟಿದ ವಾತಾವರಣವು ಭಾರತದಲ್ಲಿ ಸೃಷ್ಟಿಯಾಗಿದೆ. ಆದ್ದರಿಂದ ಇದೆಲ್ಲವೂ ಕೂಡ ನಿಲ್ಲಬೇಕು ಅಂದರೆ ಸಾರ್ವಜನಿಕರು ಸುಶಿಕ್ಷಿತರಾಗಬೇಕು. ಯಾರನ್ನು ನಾವು ಗುರುತಿಸಬೇಕು ಅದನ್ನು ಗುರುತಿಸಬೇಕು, ಮತ್ತು ಯಾವುದನ್ನು ಕೇಳಬೇಕು ಅದನ್ನು ಧೈರ್ಯದಿಂದ ಕೇಳಬೇಕು. ಆಗ ಸಮಾಜ ಸುವ್ಯವಸ್ಥಿತ ಕಡೆಗೆ ಹೋಗುತ್ತೆ, ಸರಿಯಾದ ರೀತಿಯಲ್ಲಿ ನಿರ್ಮಾಣ ಆಗುತ್ತೆ. ಆಗ ಮಾತ್ರ ಪ್ರತಿಯೊಬ್ಬರು ಸುಖದಿಂದ, ಶಾಂತಿಯಿಂದ, ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಎಂಬುವಂತಹ ಮಾತನ್ನು ಇಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾವು ಬುದ್ಧಿವಂತರನ್ನು ಉಪಯೋಗಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಹೊರದೇಶಕ್ಕೆ ಹೊರಟೋಗ್ತಾರೆ. ಆಗ ಇಲ್ಲಿ ಯಾರೂ ಇಲ್ದಂಗಾಗುತ್ತೆ. ದುಡಿಯುವವರು, ದೊಡ್ಡ ದೊಡ್ಡ ಕನಸುಗಳನ್ನು ಹೊತ್ತವರು ಈ ದೇಶದಲ್ಲಿ ನಾವು ಉಳಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಮತ್ತು ಕೇವಲ ಸಾಮಾನ್ಯ ಜನಗಳನ್ನು ನಾವು ಉಳಿಸ್ಕೊಂಡು ಬಿಡ್ತೀವಿ ಅಂತ ಹೇಳಿದ್ರೆ, ಮೆಜಾರಿಟಿ ಇರ್ಬೋದು, ವೋಟಿಂಗಿಗೆ ಅಂಥವರೇ ಬೇಕು ಅಲ್ವಾ? ಆದರೆ ಅಂಥವ್ರನ್ನೇ ಇಟ್ಕೊಂಡ್ಬಿಟ್ಟು ನಾವು ದೇಶ ನಡೆಸೋದಕ್ಕೆ ಆಗೋದಿಲ್ಲ. ದುಡಿಯುವಂಥವರು ಕೂಡ ಬೇಕಾಗ್ತಾರೆ. ಯಾಕಂದರೆ ಒಳ್ಳೊಳ್ಳೆ ತೆರಿಗೆಗಳು ಬರಲಿಲ್ಲ, ಡ್ರೀಮ್ಸ್ಗಳು ಬರಲಿಲ್ಲ, ಕೆಲಸಗಳು ಆಗಲಿಲ್ಲ ಅಂತ ಹೇಳಿದ್ರೆ ದೇಶ ಅಭಿವೃದ್ಧಿ ಆಗೋದಿಲ್ಲ ಎಂಬುವಂತಹ ಮಾತನ್ನು ಕೂಡ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.